ಯಾವುದೇ ರೈತರು ಎಷ್ಟೇ ಹಾಳಾಗಲಿ ಒಂದು ಒಂದು ಅಮೌಂಟ್ ಫಿಕ್ಸ್ ಮಾಡಿಬಿಡ್ತಾರೆ. ಎಷ್ಟಪ್ಪ ಅಂದ್ರೆ ಒಂದು ಎಕರೆ ಒಂದು ರೈತರಿಗೆ 10ರಿಂದ 12 ಸಾವಿರ. 10ರಿಂದ 12 ಸಾವಿರಕ್ಕೆ ಇಲ್ಲಿ ಯಾವುದೇ DAP ಬರೋಂಗಿಲ್ಲ, ಬೀಜ ಬರೋಂಗಿಲ್ಲ, ಮುಂದೆ ಬೀಳ್ತಕ್ಕಂಥ ಬೆಳೆಗಳಿಗೂ ಅದು ಆಸರೆ ಆಗಂಗಿಲ್ಲ. ಈ 10ರಿಂದ 12 ಸಾವಿರ ಕೊಟ್ಟರೆ ಯಾವ ರೈತರನ್ನು ಉದ್ಧಾರ ಆಗಕ್ಕೆ ಸಾಧ್ಯವಿಲ್ಲ. ಇದರಿಂದ ಏನಾಗ್ತದೆ ಅಂತಂದ್ರೆ ಈ ಸರ್ಕಾರ ಕೈ ಹಿಡಿಲಿಲ್ಲ ಅಂದ್ರೆ ಮುಂದಿನ ದಿನಗಳಾದಾಗ ನಮ್ಮ ತಾಲೂಕಾದ್ಯಂತ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾವಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೈತರ ಸಾಲ ಈ ಮಟ್ಟಿಗೆ ಆಗಿದೆ ಅಂತಂದ್ರೆ ಇವತ್ತಿನ ದಿನ ಅಡತಿದು ಬಂದಂಥ ದುಡ್ಡು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಬೇರೆಯವ್ರ ಬಳಿ ತಂದಂಥ ಸಾಲ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ರೈತರ ಪರಿಸ್ಥಿತಿ ಯಾರೂ ಕೇಳೋರಿಲ್ಲ, ಹಂಗಾಗಿಬಿಟ್ಟಿದೆ. ಇವತ್ತಿನ ದಿನ ಇಲ್ಲಿ ಶಾಸಕರಾಗಲಿ ಮಾನ್ಯ ಮುಖ್ಯಮಂತ್ರಿ ಆಗಲಿ ಯಾವಾಗ ಬಂದಿದ್ದಾರೆ ಅಂತಂದ್ರೆ 3 ತಿಂಗಳು 4 ತಿಂಗಳು ಮಳೆ ಬಂದಾಗ ಎಲ್ಲಿದ್ರೋ ಗೊತ್ತಿಲ್ಲ. ಈ 3 ದಿನ ಹಿಡ್ಕೊಂಡು ಎಲ್ಲರೂ ಇಲ್ಲಿ ರಾಜ್ಯದಾಗ ತಾಲೂಕದಾಗ ಜಿಲ್ಲಾದಾಗ ಕಾಣ್ತಾ ಇದ್ದಾರೆ. ಇಲ್ಲಿವರೆಗೆ ಎಲ್ಲಿದ್ರು ಅವರೆಲ್ಲ ಬಂದು ನೋಡ್ಬೇಕಿತ್ತಲ್ಲ. ಇಷ್ಟು ದಿನ ರೈತರು ಮಳೆನೇ ಕಂಡಿದ್ದಿಲ್ಲ ಯಾರು ಜನರಿಗೆ. ಸಾಕಷ್ಟು ಮಳೆ ಬಂದಾಗ ಮಲಗಿದಂಥ ಸರ್ಕಾರ ಇವತ್ತು ಕಾಣ್ತಿದ್ದ, ಇವತ್ತು ಬಂದರೂ ಪರವಾಗಿಲ್ಲ, ರೈತರದ ಪರವಾಗಿ ಮಾಡಬೇಕು, ರೈತರಿಗೆ ಆದಂಥ ನಷ್ಟ ಭರಿಸ್ಬೇಕಂತ ಹೇಳಿ ನಾನೊಂದು 2 ಮಾತು ಮುಗಿಸ್ತೇನೆ. ಸತತವಾಗಿ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಜಿಲ್ಲೆಯ ಏನು ಪ್ರಮುಖ ಬೆಳೆಗಳೇನಾಗಿದ್ದು ಮುಂಗಾರು ಬೆಳೆಗಳಾಗಿರ್ಬೋದು, ತೊಗರಿ ಬೆಳೆ ಆಗಿರ್ಬೋದು ಮತ್ತು ಹತ್ತಿ ಬೆಳೆ ಆಗಿರ್ಬೋದು ಸಂಪೂರ್ಣ ನಾಶವಾಗಿದ್ದು, ನಾವು ಸರ್ಕಾರಕ್ಕೆ ಯಾವಾಗಲೂ ಕೂಡ ಹೋರಾಟಗಳನ್ನು ಮಾಡ್ಕೊತ ಬಂದು ಇವತ್ತು ಚಿತ್ತಾಪುರ ತಾಲೂಕದಲ್ಲಿ ಪ್ರತಿ ತಾಲೂಕದಲ್ಲಿ ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಚಿತ್ತಾಪುರ ತಾಲೂಕದಲ್ಲೂ ಕೂಡ ನಮ್ಮ ಮನವಿ ಇಷ್ಟೇ, ಈ ಒಂದು ಸರ್ಕಾರದಲ್ಲಿ ನಾವು ಕೇಳ್ಕೋದೇನಂತಂದ್ರೆ ಸಂಪೂರ್ಣ ಬರ ಘೋಷಣೆ, ತಾಲೂಕಾ ಚಿತ್ತಾಪುರ ತಾಲೂಕನ್ನು ಸಂಪೂರ್ಣ ಅತಿವೃಷ್ಟಿಯಿಂದ ಬರಗಾಲ ಘೋಷಣೆ, ಹಸಿ ಬರಗಾಲ ಘೋಷಣೆ ಮಾಡಬೇಕು. ಮತ್ತು ರೈತರಿಗೆ ಏನದ ಪ್ರತಿ ಎಕರೆಗೆ 25,000 ಪರಿಹಾರ ಘೋಷಣೆ ಮಾಡಬೇಕು. ಮತ್ತು ಕಳೆದ ವರ್ಷದ ಏನು ವಿಮೆ ದುಡ್ಡಿತ್ತು, ಯಾವ 325 ಕೋಟಿ ಕಳೆದ ವರ್ಷದ ನಾವು ರೈತರು ತುಂಬಿದಂಥ ವಿಮೆ ದುಡ್ಡು ಇನ್ನೂ ಕೂಡ ಮುಟ್ಟಿರಲಿಕ್ಕಿಲ್ಲ. ಆ ಒಂದು ದುಡ್ಡನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕು. ಈಗ ಬರುವಂಥ ವರ್ಷದಲ್ಲಿ ವಿಮೆ ದುಡ್ಡು ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕು. ಯಾವ ನೆರೆ ಪೀಡಿತ ಪ್ರದೇಶಗಳದಾವ ಆ ಒಂದು ಪ್ರದೇಶಕ್ಕೆ ವಿಶೇಷ ಒಂದು ಪ್ಯಾಕೇಜ್ ಮಾಡಿ ಅಲ್ಲಿ ಹಾನಿಯಾದಂಥ ಸಮೀಕ್ಷೆ ಏನು ಜಂಟಿ ಸಮೀಕ್ಷೆ ಮಾಡಿ, ಜಿಲ್ಲಾಧಿಕಾರಿ ಆಗಿರ್ಬೋದು, ಕೃಷಿ ಅಧಿಕಾರಿ ಆಗಿರ್ಬೋದು, ಜಂಟಿ ಸಮೀಕ್ಷೆ ಮಾಡಿ ಅಲ್ಲಿ ಹಾಳಾದಂಥ ಆಸ್ತಿ ಪಾಸ್ತಿಗಳು ಏನೋ ಇರ್ತಾವಲ್ಲ, ಏನು ರೈತರ ಮನೆಗಳಾಗಿರ್ಬೋದು ಮತ್ತು ರೈತರ ಹೊಲ ಗದ್ದೆ ಚೆಕ್ ಡ್ಯಾಮ್ಗಳು ಏನು ಹಾಳಾಗಿದ್ದಾವೆ, ಅದಕ್ಕೆ ಒಂದು ಸಪ್ರೇಟ್ ಆದಂಥ ಪ್ಯಾಕೇಜನ್ನು ಘೋಷಣೆ ಮಾಡಿ ಅವರಿಗೆ ಒಂದು ಪರಿಹಾರವನ್ನು ಈ ಸರ್ಕಾರ ಕೊಡಬೇಕು. ಮತ್ತು ಹಂಗೆ ಹುಣ್ಣಿಗೆ ಕರಡಿ ಬೇಕಾಗಿಲ್ಲ, ಸಂಪೂರ್ಣ ಜಿಲ್ಲೆಯನ್ನು ಬರಗಾಲ ಘೋಷಣೆ ಮಾಡಿ ನಮ್ಮ ಜಿಲ್ಲೆಗೆ ಏನು 100ರಷ್ಟು ಪರಿಹಾರವನ್ನು ಸರ್ಕಾರ ಘೋಷಣೆ ಮಾಡಬೇಕು ಅಂತ ಈ ಒಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ, ನಾನು ಪ್ರಶಾಂತ್ ಗೌಡ ಮಾಲಿಪಟ್ಲ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಮಾತಾಡೋದು.